ನಮಸ್ಕಾರ ಸ್ನೇಹಿತರೆ, ಚೆನ್ನೈ ವಿರುದ್ಧ ಗುಜರಾತ್ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಶುಭ್ಮನ್ ಗಿಲ್. ನಂತರ ತನ್ನ ಪ್ರಶಸ್ತಿಯನ್ನ ಧೋನಿಗೆ ನೀಡಿ ಗೆದ್ದರು ಎಲ್ಲರ ಮನ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಚೆನ್ನೈ ವಿರುದ್ಧ ಗುಜರಾತ್ ಗೆದ್ದ ಬಳಿಕ ಗಿಲ್ ಹೇಳಿದ್ದೇನು ಗೊತ್ತಾ? ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ MS ಧೋನಿರವರ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಟಾಟಾ IPL 2024ರ 59ನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಗುಜರಾತ್ ಟೈಟಾನ್ಸ್ ತಂಡವು 35 ರನ್ಗಳ ಭರ್ಜರಿ ಗೆಲುವನ್ನ ದಾಖಲಿಸಿದೆ ಸ್ನೇಹಿತರೆ. ಹೌದು, ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಶುಭ್ಮನ್ ಗಿಲ್ ನಾಯಕತ್ವದ ಗುಜರಾತ್ ಟೈಟಾನ್ಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ ಕೇವಲ 3 ವಿಕೆಟ್ ಕಳೆದುಕೊಂಡು 231 ರನ್ ಕಲೆ ಹಾಕಿತು. ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದ ಸಾಯಿ ಸುದರ್ಶನ್ ಹಾಗೂ ಶುಭ್ಮನ್ ಗಿಲ್ ರವರು ಇವರಿಬ್ಬರು ಕೂಡ ತಲಾ ಶತಕದ ಇನ್ನಿಂಗ್ಸ್ ಆಡಿದರು. ಸಾಯಿ ಸುದರ್ಶನ್ ರವರು 51 ಎಸೆತಗಳನ್ನು ಎದುರಿಸಿ 7 ಸಿಕ್ಸರ್ ಹಾಗೂ 5 ಫೋರ್ಗಳೊಂದಿಗೆ 103 ರನ್ ಬಾರಿಸಿ ನಿರ್ಗಮಿಸಿದರು. ಮತ್ತು ಇವರಿಗೆ ಸಾಥ್ ನೀಡಿದ ಶುಭ್ಮನ್ ಗಿಲ್ ಅವರು 55 ಎಸೆತಗಳನ್ನು ಎದುರಿಸಿ 9 ಬೌಂಡರಿ ಹಾಗೂ 6 ಸಿಕ್ಸರ್ಗಳ ನೆರವಿನಿಂದ 104 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಇದರೊಂದಿಗೆ 232 ರನ್ಗಳ ಬೆಟ್ಟದಂತಹ ಗುರಿಯನ್ನ ಬೆನ್ನಟ್ಟಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲೇ ಇಲ್ಲ. ಪರಿಣಾಮವಾಗಿ ಪವರ್ ಪ್ಲೇನಲ್ಲಿ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು. ಆದರೆ ಇದೇ ಹಂತದಲ್ಲಿ ಜೊತೆಯಾದ ಡ್ಯಾರೆಲ್ ಮಿಚೆಲ್ ಹಾಗೂ ಮೊಯಿನ್ ಅಲಿ ಚೆನ್ನೈ ತಂಡಕ್ಕೆ ಆಸರೆಯಾದರು. ಆದರೂ ಕೂಡ ಇವರಿಬ್ಬರು ತಂಡವನ್ನ ಗೆಲುವಿನತ್ತ ಕೊಂಡೊಯ್ಯುವಲ್ಲಿ ವಿಫಲವಾದರು. ಡ್ಯಾರೆಲ್ ಮಿಚೆಲ್ ರವರು 34 ಎಸೆತಗಳಿಂದ 63 ರನ್ ಬಾರಿಸಿ ನಿರ್ಗಮಿಸಿದರು ಮತ್ತು ಮೊಯಿನ್ ಅಲಿ ರವರು 36 ಎಸೆತಗಳಿಂದ 56 ರನ್ಗಳಿಗೆ ಸುಸ್ತಾಗಿ ಹೊರನಡೆದರು. ಅದಾದ ಬಳಿಕ ಬಂದ ಚೆನ್ನೈನ ಯಾವೊಬ್ಬ ಆಟಗಾರನು ಕೂಡ ಹೇಳಿಕೊಳ್ಳುವಂತ ಆಟವನ್ನ ಆಡಿಲ್ಲ. ಆದರೆ ಕೊನೆಯಲ್ಲಿ ಬಂದ MS ಧೋನಿ ರವರು 11 ಎಸೆತಗಳಿಂದ 26 ರನ್ ಬಾರಿಸಿ ಪ್ರೇಕ್ಷಕರನ್ನ ರಂಜಿಸಿದರು. ಇದರೊಂದಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಟಾರ್ಗೆಟ್ ಅನ್ನ ಚೇಸ್ ಮಾಡುವ ವೇಳೆ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 196 ರನ್ ಬಾರಿಸಲಷ್ಟೇ ಸಾಧ್ಯವಾಯಿತು. ಇದರೊಂದಿಗೆ ಗುಜರಾತ್ ವಿರುದ್ಧ 35 ರನ್ಗಳ ಹೀನಾಯ ಸೋಲನ್ನ CSK ತಂಡ ದಾಖಲಿಸಿತು. ಅಲ್ಲದೆ ಈ ಸೋಲಿನಿಂದ ಚೆನ್ನೈ ತಂಡವು ಅಂಕಪಟ್ಟಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದೆ. ಮತ್ತು ಇಂದಿನ ಪಂದ್ಯದಲ್ಲಿ ಗುಜರಾತ್ ತಂಡದ ಪರ 55 ಎಸೆತಗಳಿಂದ 104 ರನ್ ಬಾರಿಸಿರುವ ಶುಭ್ಮನ್ ಗಿಲ್ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ನೀಡಲಾಗಿದೆ. ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಗಿಲ್ ರವರು ಭಾವುಕರಾಗುವ ಮೂಲಕ ಈ ರೀತಿಯಾಗಿ ಹೇಳಿದ್ದಾರೆ: ನಾವು ಇಂದಿನ ಪಂದ್ಯದಲ್ಲಿ ಉತ್ತಮವಾದ ಆಟವನ್ನ ಆಡಿದ್ದೇವೆ. ತಂಡದ ಈ ಗೆಲುವು ನಮ್ಮನ್ನ ಪ್ಲೇ ಆಫ್ ನತ್ತ ನೋಡುವಂತೆ ಮಾಡುತ್ತಿದೆ. ನಾವು ಇಲ್ಲಿಂದ ಎಲ್ಲ ಪಂದ್ಯಗಳನ್ನ ಭರ್ಜರಿಯಾಗಿ ಗೆದ್ದುಕೊಂಡು ಪ್ಲೇ ಆಫ್ಗೆ ಎಂಟ್ರಿ ನೀಡುವುದೇ ನಮ್ಮ ಮುಖ್ಯ ಉದ್ದೇಶವಾಗಿರಲಿದೆ ಎಂದು ಗಿಲ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಶುಭ್ಮನ್ ರವರು ಸಾಯಿ ಸುದರ್ಶನ್ ಅವರು ಇಂದಿನ ಪಂದ್ಯದಲ್ಲಿ ಉತ್ತಮವಾದ ಆಟವನ್ನ ಆಡಿದ್ದಾರೆ ಮತ್ತು ಬೌಲರ್ಗಳು ಕೂಡ ಇಂದಿನ ಪಂದ್ಯದಲ್ಲಿ ಅಪಾಯಕಾರಿಯಾದ ಬೌಲಿಂಗ್ ಮಾಡಿದ್ದಾರೆ ಎಂದು ಗಿಲ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಶುಭ್ಮನ್ ರವರು ಧೋನಿ ರವರು ಇಂದಿನ ಪಂದ್ಯದಲ್ಲಿ ಕೊನೆಯಲ್ಲಿ ಬಂದು ಆಕ್ರಮಣಕಾರಿಯಾದ ಆಟವನ್ನ ಆಡಿದ್ದಾರೆ. ಅವರ ಆಟಕ್ಕೆ ನಾನು ಸೆಲ್ಯೂಟ್ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಈ ಮುಖ್ಯವಾಗಿ ನನ್ನ ಪ್ರಶಸ್ತಿ ಧೋನಿಗೂ ಸಲ್ಲಬೇಕು ಎಂದು ಹೇಳುವ ಮೂಲಕ ಕೋಟಿ ಅಭಿಮಾನಿಗಳ ಮನ ಗೆಲ್ಲುವಲ್ಲಿ ಗಿಲ್ ಯಶಸ್ವಿಯಾಗಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, CSK ವಿರುದ್ಧ ಗೆದ್ದ ಬಳಿಕ ಶುಭ್ಮನ್ ಹೇಳಿದ್ದೇನು ಅಂತ ತಿಳಿಸ್ಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ.